ನನ್ನ ಇನ್ಯಾಕೆ ಯಾರೇ ಗಂಟು ಕಳ್ಳ ಅಂದರೂ ಆರಾಮಾಗಿ ಒಪ್ಕೋತೀನಿ. ಯಾಕಂದರೆ ಮದುವೆ ಅಂದರೆ 3 ಗಂಟು. ಅದರಲ್ಲಿ ಮೊದಲನೇ ಗಂಟು ಅವಳ ಸಂಸಾರಕ್ಕೆ, 2ನೇ ಗಂಟು ಅವಳ ಮನಸ್ಸಿಗೆ, 3ನೇ ಗಂಟು ಅವಳ ಸೌಂದರ್ಯಕ್ಕೆ. ಇಂಥ ಗಂಟು ಕಳ್ಳನ ಮದುವೆ ಆಗಿ ನಮ್ಮನೆಗೆ ಸೊಸೆಯಾಗಿ ಬಂದವಳೆ, ಜೊತೆಗೆ ನನ್ನ ಮನಸ್ಸಿಗೆ ದ್ವರ್ಸಾನಿಯಾಗಿ ಬಂದವಳೆ. ಇವಳು ಬರೀ ರತ್ನ ಅಲ್ಲ, ನವರತ್ನ. ದೊರೆ ದೋಣ್ಗಳು ಹೆಚ್ಚಾಗಿ ಕೋವಿನೇ ಆಗ್ಬಿಟ್ಟವ್ರೆ ಅಲ್ಲೂರ. ಹ್ಞೂ, ಮತ್ತೆ ಹೆಂಡತಿ ಬಂದಮೇಲೆ ಅವಳ ಮಾತನ್ನ ಕೇಳೋ ಕಿವಿನೂ ಆಗಬೇಕು, ಅವಳು ಆಗಾಗ ಹೋಗ್ಲೋ ಕವಿನೂ ಆಗಬೇಕು. ಆಯ್ತು ಮಾತು ಸಾಕು, ಮೆರವಣಿಗೆಗೆ ತಡ ಆಗುತ್ತೆ, ಎಲ್ಲರೂ ಹೊರಡ ನಡೀರಿ. ಗೊತ್ತಾ, ನಮ್ಮನೆಗೆ ಮಹಾಲಕ್ಷ್ಮಿ ಥರ ಬರ್ತಿದೀಯ. ಬಲ್ಗಾಲಿಟ್ಟು ಒಳಗಡೆ ಬಾಪ. ಬನ್ನಿ ಬನ್ನಿ. ಪರ್ ಏನ್ ಪರ್ ಒಳ್ಳೆ ಎಮ್ಮೆ ಕರ ನಡ್ಕ ಬಂದಂಗೆ ಹೇಳ್ಕೊ ಬರ್ತಿದ್ಯಾ? ನೀನು ಎಮ್ಮೆ ಕರ ಅಲ್ಲ, ನನ್ನ ಹೆಮ್ಮೆಯ ಕರ. ಇದನ್ನ ಹೇಳಕ್ ಇಲ್ಲಿಗೆ ಹಿಂಗ್ ಕರ್ಕ ಬಂದ್ಯಾ? ಓವರ್ ಆಗಿ ಆಡ್ಬೇಡ ನೀನು. ನಾನು ಮದುವೆ ಮಂಟಪದಿಂದ ನೋಡ್ತಾನೆ ಇದ್ದೀನಿ, ನನ್ನ ಕಡೆ ಗಮನನೇ ಕೊಡ್ತಿಲ್ವಲ್ಲ ನೀನು. ಬರ್ತಿರೋ ಸಿಟ್ಟಿಗೆ ಇನ್ನೂ ತಗೊಂಡು ನಿನ್ನ ತಲೆ ಮೇಲೆ ಹಾಕ್ಬಿಡೋಣ ಅನ್ಸುತ್ತೆ. ಅಮ್ಮಣ್ಣಿ ಪಾಪು ಬಚ್ಚ, ನಂಗೆ ಅವಾಜ್ ಆಗ್ತೀಯಾ? ನಾನು ಯಾರು ಅಂತ ಗೊತ್ತಾ ನಿಂಗೆ? ನೀನ್ ಯಾರಾದ್ರೆ ನನ್ಗೆ, ನಾನು ಯಾರು ಗೊತ್ತಾ? ಪಾರ್ವತಿ ದಾದ MBBS. ಪಿಕ್ಚರ್ ನೋಡಕ್ಕಿಲ್ಲ ನೀನು ದಡ್ಡಿ. ಅದು ಉಪ್ಪಿ ದಾದ MBBS, ಗೊತ್ತಾಯ್ತಾ? ನಾನು ಅದೇ ತರ ದಾದ. ಪಾರು ದಾದ ನಕ್ಕಿಲ್ಲ, ಸಾದಾ ಅಂತಾರೆ. ಮಾತ್ ಮರ್ಸ್ಬೇಡ. ಮೊದಲೇ ಮೈಕೈ ಎಲ್ಲ ನೋವಾಗ್ತಾ ಇದೆ, ಇನ್ನು ಮಾಡಕ್ ಬೇರೆ ಸುಮಾರು ಕೆಲಸ ಇದೆ. ಅದಕ್ಕೆ ಒಂದು ಮುತ್ಕೊಟ್ಬಿಡು, ನನ್ನ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ಇಲ್ಲ ಅಂದ್ರೆ ನಿನ್ನ ಹತ್ರ ಮುತ್ಕಿತ್ಕೊಳ್ಳೋದು ನನಗೇನು ಕಷ್ಟ ಅಲ್ಲ. ಆದರೆ ನಾಳೆ ದಿನ ಪೇಪರಲ್ಲಿ 4 ತಂಗಿರಿರೋ ಯುವಕನಿಗೆ ಹೆಂಡತಿಯಿಂದಲೇ ಹಲ್ಲೆ, ತುಟಿ ಕಚ್ಚಿ ಮುತ್ತು ಪಡೆದು ಪರಾರಿ ಆತ ಹೆಂಡತಿ ಅಂತ ನ್ಯೂಸಲ್ಲೆಲ್ಲ ಬರುತ್ತೆ. ಅದಕ್ಕೆ ಬೇಡ, ನೀನೇ ಕೊಟ್ಬಿಡು. ನೀನು ಹಿಂಗೆಲ್ಲ ಅವಳಿ ಹಾಕಿದ್ರೆ ನಾನು ಮಾತರ್ನ ಕರೆದು ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಾಟ್ಯ. ಓಹೋ ಹೌದಾ? ತಾಳ್ ಮಾಡ್ತೀನಿ ನಿನಗೆ. ಅಮ್ಮ, ಚಿಕ್ಕಮ್ಮ, ನಿಮ್ಮ ಅಳಿಯ ನನಗೆ ಮುತ್ತು ಕೊಡ್ತಿಲ್ಲ. ನಾವು ಹೊಡೋತೀನಿ, ನಾನು ಇಲ್ಲಿ ಎಲ್ಲಿಗೆ ಹೊಡೋಗ್ತಿದ್ಯಾ? ಆಯ್ತು ಬಿಡು, ಕೊಡ್ತೀನಿ. ಕೊಟ್ರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಕೂಗಾಡ್ಬಿಡ್ತೇನೆ. ಆಯ್ತು, ಕೊಡ್ತೀನಿ. ಹೇಗ ಇಲ್ಲ ಚೊರಕ್ಕೆ ಹೋಗ್ಲ ಮತ್ತೆ? ಬೇಡ ಒಬ್ಬರಿ ಮಿಠಾಯಿ ಅಂದ್ರೆ ಏಟೊಂದು ಇಷ್ಟ ಇವಳಿಗೆ. ಅಯ್ಯೋ ಏನ್ ಮಾವ ನೀನು ಅನ್ಕೊಂಡ್ರೆ ಊರೆಲ್ಲ ಹೆದರುತ್ತೆ, ಅಂದ್ರೆ ನೀನು ಅನ್ಕೊಂಡ್ರೆ ಹೆದರುತ್ತೆ. ಇದೆ ಅಲ್ವಾ ಪ್ರೀತಿ ಅಂದ್ರೆ. ಐ ಲವ್ ಯು ಮಾವ. ಶಿವು, ಎಲ್ಲೋಗಿದ್ಯಪ್ಪ ಇಷ್ಟೊತ್ತು? ಅದು ಕೊಬ್ಬರಿ ಇಲ್ಲಿ ಪಕ್ಕಕ್ಕೆ ಹೋಗಿದ್ದೆ ಅತ್ತೆ. ಅತ್ತೆ, ನಮಗ್ ಗೊತ್ತಾಯ್ತು, ನಿಮಗ್ ಗೊತ್ತಾಗ್ಲಿಲ್ವಾ? ಅಂಥದ್ದೇ ನೀನು ಗೊತ್ತಾಗಿದ್ದು? ರೀ, ನಾವು ಇದೇ ಆಟ ಅಲ್ವಾ ಆಡೋದು.
ನೀವು ಆಗಾಗ ಎನರ್ಜಿ ಲಾಸ್ ಆಯಿತು, ಸ್ವೀಟ್ ಕೊಡು ಅಂತ ಕರಿತೀರಾ. ಅದಕ್ಕೆ ನಾನು ಮನೆ ಎಲ್ಲ ದೊಡ್ಡೋರು ಇಲ್ಲೇ ಇದ್ದಾರೆ, ಇವಾಗ ಬೇಡ ಆಮೇಲೆ ಕೊಡ್ತೀನಿ ಅಂದರೆ ಹಂಗೆಲ್ಲ ಆಗಲ್ಲ, ಇವಾಗಲೇ ಬಾ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರಲ್ಲ, ಅದೇ ರೀ. ಅಲ್ವಾ ಅಣ್ಣ? ಅಯ್ಯೇ ನಾನೇನು ಹೋಗಿಲ್ಲವಾ, ಪಾರನ್ನೇ ಕರ್ಕೊಂಡು ಹೋಗಿರೋದು ನನ್ನ. ಅಂದರೆ ನನ್ನ ಸೊಸೆ ಹೇಳಿದ್ದು ನಿಜ ಅಂತ ಒಪ್ಕೊಂಡಿಲ್ಲ. ನಾವು ನೇರವಾಗಿ ಏನಾರ ಎಲ್ಗೋಗಿದ್ರಿ ಅಂತ ಕೇಳಿದ್ರೆ ಹಿಂಗೆ ಗಾಳಿ ತಗೊಂಬರಕ್ಕೆ ಹೋಗಿದ್ವಿ ಅಂತಿದ್ರಿ ಅಲ್ವಾ? ಅಯ್ಯೋ, ನಾನೇ ನೇರವಾಗಿ ಹೇಳ್ತೀನಪ್ಪ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ನಾಚಿಕೆ ಅಲ್ವೇನ್ರಿ? ನಮ್ಮ ಸೀನಾನೇ ನಾಚ್ಕತಾನೆ ಅನ್ಮ್ಯಾಕೆ ನನಗೇನು ನಾಚಿಕೆ ಅಲ್ವೇನಲ್ಲ ಸೀನಾ? ಛತ್ರಿಣ ಹಿಂಗೆ ಬಿಟ್ಟರೆ ಮಾತಾಡ್ತಾನೆ ಇರ್ತಾರೆ, ಹೊತ್ತಾಗತ್ತೆ. ದೀಪ ಹಚ್ಚೋ ಶಾಸ್ತ್ರನೂ ಮುಗಿಸ್ಬೇಕಲ್ಲ. ಒಳಗೆ ಹೋಗಿ ದೇವ್ರ ಮೂರ್ತಿನ ಹೊರಗಡೆ ತಗೊಂಡು ಬರ್ರಿ. ಶಿವು, ನೀನು ಹೋಗಿ ದೇವ್ರ ಮೂರ್ತಿನ ತಗೊಂಡು ಬಾ. ಸುಮ್ಮನೆ ಯಾಕೆ ನಿಂತಿದ್ಯಾ? ಹೋಗಿ ತಗೊಂಡು ಬಾ, ಹೋಗು. ಪಾರು, ನಾವ್ಯಾರು ಹೋಗಂಗಿಲ್ಲ ಪಾರು, ಮಾವನೇ ತಕ್ಕ ಬರ್ತಾರ ಬಿಡು. ಏನು ಹೋಗಂಗಿಲ್ವಾ? ಏನು ಮಾತಾಡ್ತಿದ್ಯಾ ಮಾವ ನೀನು? ಪಾರು, ಮಹಾಕಾಳವನ್ನ ಒಡವೆ ಇರೋ ಕೋಣೆಗೆ ಮಾವನ್ ಬಿಟ್ಟು ಯಾರೂ ಹೋಗಿಲ್ಲ ಅಂಥದ್ರಾಗೆ ನಾನು ಹೆಂಗೆ ಹೋಗೋಣ ಪಾರು? ಏನು ಮಾತಾಡ್ತಿದ್ಯಾ ಮಾವ ನೀನು? ಅಳಿಯ ಅಂದರೆ ಏನು? ಮಗನಿಗಿಂತ ಹೆಚ್ಚು. ಅದು ಹೆಂಗೆ ಬಿಡಲ್ಲ ಅಂತ ನಾನು ನೋಡ್ತೀನಿ. ಅಮ್ಮ, ಕೀಯಲ್ಲಿ ಅದು ಅವ್ರ ಹತ್ರನೇ ಇರುತ್ತಮ್ಮ. ಬಾ. ರತ್ನಮ್ಮ, ಇದುವರೆಗೂ ನನ್ನ ಹೆಂಡತಿರಲ್ಲಿ ಯಾರೊಬ್ಬರಿಗೂ ಈ ಮನೆ ವ್ಯವಹಾರ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ನಮ್ಮ ಮಾರಿಗುಡಿ ವಂಶದಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಹೆಣ್ಮಕ್ಳ ಕೈಗೆ ಅಧಿಕಾರ ಕೊಡಬಾರ್ದು ಅಂತ ಕಾನೂನು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.